ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ತಿಳಿಸ್ತೀನಿ ಪ್ರಿಯರೇ. ಇವತ್ತು ನಾನು ಚಕ್ ನಾರಿಸ್ ಕುರಿತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇಡೀ ಪ್ರಪಂಚ ಆತನಿಗೆ ಟ್ರಿಬ್ಯೂಟ್ಗಳನ್ನು ಸಲ್ಲಿಸ್ತಾ ಇದೆ. ಯಾರು ಈ ಚಕ್ ನಾರಿಸ್? ನಾನು ಯಾಕೆ ಈ ವಿಡಿಯೋ ಮಾಡಬೇಕು? ಕರ್ತನನ್ನು ನಂಬಿದ ನಾನು ಯಾಕೆ ಈ ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ, ಆತನ ಜೀವನದಲ್ಲಿ ಕೆಲವು ಪಾಠಗಳನ್ನು ನಾವು ಕಲಿಬೋದು. ಯಾರು ಈ ಚಕ್ ನಾರಿಸ್ ಅಂತ ಹೇಳೋದೇ ಆದರೆ, ಆತನ ಫುಲ್ ಹೆಸರು ಕಾರ್ಲಸ್ ರೇ ನಾರಿಸ್ ಅಂತ. ಆತನು ಒಂದು ತುಂಬ ಸ್ಟ್ರಗ್ಲಿಂಗ್ ಫ್ಯಾಮಿಲಿಯಲ್ಲಿ, ಬಡ ಕುಟುಂಬದಲ್ಲಿ ಆತನು ಹುಟ್ಟುತ್ತಾನೆ. ಅಪ್ಪ ಕುಡುಕ. ಈ ಕುಡುಕಾಗಿದ್ದ ಅಪ್ಪ ತನ್ನ ಫ್ಯಾಮಿಲಿನ 16 ಕಡೆ ಚೇಂಜ್ ಮಾಡುತ್ತಾನೆ. ಅಷ್ಟರಲ್ಲೇ ನಾರಿಸ್ಗೆ 15 ವರ್ಷ ಆಗ್ಬಿಟ್ಟಿರುತ್ತೆ. ಕಷ್ಟಪಟ್ಟು ಜೀವನ ನಡೆಸ್ತಾ ಇರ್ತಾನೆ. ನಾರಿಸ್ನ ತಾಯಿ ಸ್ಟ್ರಾಂಗ್ ಕ್ರಿಶ್ಚಿಯನ್ ಆಗಿದ್ಲ. ಆಕೆ ಪ್ರೇಯರ್ ವಾರಿಯರ್ ಅಂತ ಹೇಳಲ್ಪಡುತ್ತೆ. ಆಕೆ ಯಾವಾಗಲೂ ಹೇಳೋಳು ನೆವರ್ ಗಿವ್ ಅಪ್ ಅಂತ. ಆಕೆ ಇನ್ನೊಂದು ಮಾತು ಹೇಳೋಳು, ಗಾಡ್ ಹ್ಯಾಸ್ ಎ ಪ್ಲಾನ್ ಫಾರ್ ಯು ಅಂತ. ಇದನ್ನೇ ದಿವಸ ಅವ್ರ ಮಕ್ಕಳಿಗೆ ಹೇಳೋಳು. ಹೇಳ್ತಾ ಬೀಟ್ ಆಲ್ ದ ಆಡ್ಸ್ ಅಂತ ಹೇಳೋಳು. ಏನೇ ಕಷ್ಟ ಬಂದರೂ ಅದನ್ನು ಎದುರಿಸಿ ಮುಂದಕ್ಕೆ ಹೋಗ್ರಿ ಅಂತ ಹೇಳೋಳು. ಹೀಗಿರುವಲ್ಲಿ ನಾರಿಸ್ನ ಕುರಿತು ನಾವು ತಿಳ್ಕೊಳ್ಳೋದೇ ಆದರೆ, 6 ಟೈಮ್ ವರ್ಲ್ಡ್ ಕರಾಟೆ ಚಾಂಪಿಯನ್ ಆಗಿರ್ತಾನೆ. 23 ಸಿನಿಮಾಗಳಿಗೆ ಹೀರೋ ಆಗ್ತಾನೆ. ಹಾಲಿವುಡ್ಡಲ್ಲಿ ಫೇಮಸ್ ರೆಕಗ್ನೈಸ್ಡ್ ಫೇಸ್ ಆತ. ಅದು ಮಾತ್ರ ಅಲ್ಲ, ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ? ಬ್ರೂಸ್ಲಿ ಬಂದು ಈತನಿಗೆ ಆಪ್ತ ಸ್ನೇಹಿತ. ತನ್ನ ಸಿನಿಮಾದಲ್ಲಿ ದ ವೇ ಆಫ್ ದ ಡ್ರ್ಯಾಗನ್ ಅಲ್ಲಿ ಆಂಟಗೋನಿಸ್ಟ್ ಅಂದರೆ ವಿಲನ್ ಪಾತ್ರವನ್ನು ಪೋಷಿಸ್ತಾನೆ ಸ್ನೇಹಿತನಿಗೋಸ್ಕರ. ಇದು 1972 ಅಲ್ಲಿ ರೋಮ್ ಕೊಲೋಸಿಯಂ ಅಲ್ಲಿ ಶೂಟ್ ಆಗುತ್ತೆ. ಈ ರೀತಿ ಬ್ರೂಸ್ಲಿ ಜೊತೆ ಒಂದು ಆಪ್ತ ಒಡನಾಟ ಇದ್ದಿದ್ದು ಉಂಟು. ನಂತರ ಚಕ್ ನಾರಿಸ್ ಒಂದು ಪುಸ್ತಕ ಬರೀತಾರೆ, ತನ್ನ ಆಟೋಬಯೋಗ್ರಫಿ ಎಗೈನ್ಸ್ಟ್ ಆಲ್ ಆಡ್ಸ್ ಮೈ ಸ್ಟೋರಿ ಅಂತ. ಇದೆಲ್ಲ ಹಿಂಗಿದ್ದಲ್ಲಿ ತಾಯಿಯ ಇನ್ಫ್ಲೂಯೆನ್ಸ್ ಆತನ ಮೇಲೆ ತುಂಬ ಇತ್ತು. ತಾಯಿ ಯಾವಾಗಲೂ ಹೇಳೋಳು, ಎಲ್ಲೇ ಇದ್ರೆ ಮಗ ಚರ್ಚ್ಗೆ ಹೋಗೋದನ್ನು ಮರಿಬೇಡ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸೋದನ್ನು ಮರಿಬೇಡ ಅಂತ ಹೇಳ್ತಾಳೆ. ತಾಯಿ ತನ್ನ ಜೀವನವನ್ನು ರೂಪಾಂತರ ಮಾಡಿ ಕ್ರಿಸ್ತನ ಕಡೆಗೆ ತಿರುಗಿಸುವ ಒಂದು ಮಹಾ ಆಯುಧವಾಗಿ ನಿಂತ್ಕೊಳ್ತಾಳೆ, ಒಂದು ಮಹಾ ಇನ್ಫ್ಲೂಯೆನ್ಸರ್ ಆಗಿ ನಿಂತ್ಕೊತಾಳೆ ಅಂತ ಹೇಳ್ತಾರೆ. ಬಿಲಿಗ್ರಾಮ್ನ ಮೀಟಿಂಗಲ್ಲಿ ಮತ್ತೆ ರೀಡೆಡಿಕೇಟ್ ಮಾಡಿಕೊಳ್ತಾನೆ ತನ್ನ ಲೈಫ್ನ. ಆ ಮೀಟಿಂಗಲ್ಲಿ ತಾಯಿಯ ಸ್ಟ್ರಾಂಗ್ ಇನ್ಫ್ಲೂಯೆನ್ಸ್ ತನ್ನ ಜೀವನದಲ್ಲಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಚಕ್ ನಾರಿಸ್ ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಾನೇ ಬರ್ತಾನೆ. ಆತನು ಹೇಳ್ತಾನೆ, ನಾನು ಕ್ರಿಸ್ತನ್ ಇಲ್ಲ ಅಂದರೆ ನಾನು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಒಂದು ಹೆಜ್ಜೆ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾನೆ. ಹಾಲಿವುಡ್ ಆ್ಯಕ್ಟರ್ ಆಗಿದ್ರು, ಕರಾಟೆ ಚಾಂಪಿಯನ್ ಆಗಿದ್ರು, ತಾನು ಕ್ರಿಸ್ತನ ಮೇಲೆ ಮಾತ್ರನೇ ಅವಲಂಬಿತ ಆಗಿರೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ. 86ನೇ ವಯಸ್ಸಲ್ಲಿ ಆತನು ತೀರೋಗ್ತಾನೆ ಮಾರ್ಚ್ 19ಕ್ಕೆ. ಕಾರಣ ಏನು ಅಂದರೆ, ಫ್ಯಾಮಿಲಿ ಡೀಟೇಲ್ಸ್ ಕೊಟ್ಟಿಲ್ಲ, ಎಮರ್ಜೆನ್ಸಿ ಮೆಡಿಕಲ್ ಇತ್ತು, ಹಾಗಾಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ, ಅವರು ತೀರೋದ್ರು ಅಂತ ಪ್ರಕಟಿಸ್ತಾರೆ. ಹೀಗಿರುವಲ್ಲಿ ನಾರಿಸ್ನ ಜೀವನದಲ್ಲಿ ನಾವೇನು ತಿಳಿಯೋಕ್ಕೆ ಸಾಧ್ಯ? ನಾರಿಸ್ನ ಜೀವನದಲ್ಲಿ ಕೇಂದ್ರ ಬಿಂದು ಆಗಿದೆ ಯಾರು ಗೊತ್ತಾ? ಆಕೆ ತಾಯಿ. ಆಕೆ ತಾಯಿ ನನ್ನನ್ನು ಭಾಳ ಆಕರ್ಷಿಸ್ತಾಳೆ. ಆಕೆ ನಾರಿಸ್ಗೆ ಯಾವಾಗಲೂ ಹೇಳ್ಕೊಡೋದು, ಕ್ರಿಸ್ತನ ಮೇಲೆ ಅವಲಂಬಿತನಾಗಿರು. ನಿನ್ನ ಸ್ವಂತ ಬುದ್ಧಿಶಕ್ತಿ ಅಲ್ಲ, ನೀನು ಏನು ಮಾಡ್ಕೊಳಕ್ಕಾಗಲ್ಲ, ನೀನೇ ಸ್ವಯಂ ಆಗಿ ಆತನ ಮೇಲೆ ನೀನು ಆದುಕೊಳ್ಳುವಾಗ ನಿನ್ನ ಬದುಕು ಕಟ್ಕೊಳ್ತೀಯ ಅಂತ. ಹೀಗಿರಬೇಕಾದಾಗ ಸಕ್ಸಸ್ನ ಪೀಕ್ಗಳು ನೋಡ್ತಾನೆ. ಮಹಾ ಲೆಜೆಂಡ್ ಆಗಿರುವಂಥ ಬ್ರೂಸ್ಲಿ ವಿರುದ್ಧವಾಗಿ ನಿಂತ್ಕೊಂಡು ಸಿನಿಮಾ ಮಾಡ್ತಾನೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ನಿಲ್ಲಿಸೋ ರೀತಿಯಲ್ಲಿ ಆತನ ಮುಂದಕ್ಕೆ ಹೋಗ್ತಾನೆ. ತಾಯಿಯ ಪ್ರಾರ್ಥನೆ ಇದೆಯಲ್ಲ, ಬಹಳ ಶಕ್ತವಾದದ್ದು, ಅದು ಮುಂದಕ್ಕೆ ನಡೆಸುತ್ತೆ. ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ತಾಯಿಂದ್ರೆ ಒಂದು ವೇಳೆ ನನ್ನ ವಾಯ್ಸ್ ನಿಮ್ಮ ಕಿವಿಗಳಿಗೆ, ನಿಮ್ಮ ಕರ್ಣಗಳಿಗೆ ಬೀಳ್ತಿದ್ರೆ, ಒಂದೊಳ್ಳೆ ಪ್ರೇಯರ್ ವಾರಿಯರ್ ಆಗ್ರಿ. ನಿಮ್ಮ ಮಕ್ಕಳ ಇನ್ಫ್ಲೂಯೆನ್ಸ್ ಮಾಡೋ ರೀತಿಯಲ್ಲಿ ನೀವು ಪ್ರಾರ್ಥನೆಯಲ್ಲಿರ್ರಿ. ಚರ್ಚ್ಗೆ ಹೋಗೋರಾಗಿರಿ. ಕೆಲಸಕ್ಕೆ ಬರ್ದಿರೋ ವಿಷಯಗಳಿಗೆಲ್ಲ ತಲೆ ಹಾಕ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಆ ವಿಡಿಯೋಗಳು ಈ ವಿಡಿಯೋಗಳು ಶೇರ್ ಮಾಡುತ್ತಾ ಆ ಇನ್ಫ್ಲೂಯೆನ್ಸರ್ ಈ ಇನ್ಫ್ಲೂಯೆನ್ಸ್ಗಳನ್ನ ನೋಡಿ ನೀವು ಮುಂದಕ್ಕೆ ಹೋಗ್ದಿರಾ, ನಿಮ್ಮ ಮಕ್ಕಳ ಜೀವನದಲ್ಲಿ ನೀವೇ ಒಂದು ಒಳ್ಳೆ ಇನ್ಫ್ಲೂಯೆನ್ಸರ್ ಆಗಿರ್ರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾರಿಸ್ನ ತಾಯಿ ಅವನ ಜೀವನದಲ್ಲಿ ಅದ್ಭುತವಾದಂಥ ರೂಪಾಂತರ ತರ್ತದೆ. ಹಾಗಾಗಿ ತಾಯಿ ತುಂಬ ಇಂಪಾರ್ಟೆಂಟ್ ಆಗಿರೋ ಪಾತ್ರ ವಹಿಸಿದ್ದಾಳೆ.
ನಮ್ಮ ಜೀವನಗಳಲ್ಲೂ ಸಹ ನಮ್ಮ ತಾಯಿಂದಿರ ಪ್ರಾರ್ಥನೆ ಬಹಳ ಇದೆ. ನಮ್ಮ ತಾಯಿ ಈಗಿಲ್ಲ, ಆದರೂ ಆಕೆ ಪ್ರಾರ್ಥನೆ ಬಹಳ ಇದೆ. ಆಕೆ ಪ್ರಾರ್ಥನೆನೇ ಕಣ್ಣೀರು ಬಿತ್ತಿದ್ದು ನಾನು ಕುಯ್ತೀನೇನೋ ಅನ್ನೋ ನಂಬಿಕೆ ನನಗಿದೆ. ನೀವು ಸಹ ನಿಮ್ಮ ಪ್ರಾರ್ಥನೆಗಳಲ್ಲಿ ಬಲವಾಗಿರಬೇಕು ಅಂದರೆ ನಿಮ್ಮ ತಾಯಿಂದಿರ ಪ್ರಾರ್ಥನೆ ಬಹಳ ಮುಖ್ಯ. ಹಾಗಾಗಿ ತಾಯಿಂದ್ರೆ ನಿಮ್ಮ ಪ್ರಾರ್ಥನೆ ಬಲವಾಗಿರಲಿ. ನಿಮ್ಮ ಮಕ್ಕಳಿಗೆ ಎಂದೂ ಮಿಸ್ ಮಾಡ್ಕೊಳ್ದೇ ಇರಲಿ. ಅದ್ಭುತವಾಗಿರುವಂಥ ಈ ಸ್ಟೋರಿ ಇಡೀ ದೇಹ ಅಳಿಸೋದ್ರೂ ಸಹ ಆತನ ಸಾಕ್ಷಿ ಇವತ್ತು ನಮ್ಮ ಮಧ್ಯದಲ್ಲಿ ನಿಂತ್ಕೊಳ್ಳುತ್ತೆ. ಆತನ ಪುಸ್ತಕದಲ್ಲಿ ಎಲ್ಲವೂ ಬರೆಯಲ್ಪಟ್ಟಿದೆ. ನಿಮ್ಗೆ ಬೇಕಾದರೆ ತಗೊಳ್ಳಿ, ಅಗೇನ್ಸ್ಟ್ ಆಲ್ ಆಡ್ಸ್ ಮೈ ಸ್ಟೋರಿ ಅಂತ. ಹಾಗಾಗಿ ಕರ್ತನು ಈ ಒಂದು ಚಿಕ್ಕ ಕಾರ್ಲಿಸ್ನ ಜೀವನದಿಂದ ನಮಗೆ ಒಂದು ಅದ್ಭುತ ಪಾಠ ಹೇಳಿಕೊಟ್ಟಿದ್ದಾನೆ. ನಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.